ಶ್ವಾಸೋಚ್ಛ್ವಾಸ ಕ್ರಿಯೆ ಸಮಸ್ಥಿತಿಗೆ ಬರುವವರೆಗೂ ಕೆಲವು ಕ್ಷಣ ಮೌನ ಧ್ಯಾನ. ಮಾನಸಿಕವಾಗಿ 3 ಬಾರಿ ಓಂಕಾರ ಉಚ್ಚಾರವಾಗುತ್ತದೆ. ಮೌನ ಧ್ಯಾನ ಮಾಡುವುದರಿಂದ ಮನಸ್ಸು ಸಮಾಗಮ ಆಗುತ್ತದೆ, ದೇಹ ಸದೃಢ ಹೊಂದುತ್ತದೆ ಹಾಗೂ ನಕಾರಾತ್ಮಕ ವಿಚಾರಗಳು ಹೊರಹೋಗಿ ಸಕಾರಾತ್ಮಕ ವಿಚಾರಗಳು ಹೆಚ್ಚು ಹೆಚ್ಚು ಉದ್ಭವವಾಗುತ್ತದೆ. ಹಾಗಾಗಿ ಗಂಟೆಗೊಮ್ಮೆಯಾದರೂ ಮೌನ ಧ್ಯಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮೌನ ಧ್ಯಾನ ಮುಕ್ತಾಯ. ಗುರುವಿನ ಪ್ರಾರ್ಥನೆ. ಹೇಳಿದ ನಂತರ ಹೇಳಿ. ಹೇಳಿದ ನಂತರ ಹೇಳಿ. ಗಮನ ಇಟ್ಟು ಕೇಳ್ತಾ ಇರಬೇಕು. ಹೇಳಿದ್ಮೇಲೆ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಲೋಚನಾ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡ್ರೆ ಅರಿವೇ ಗುರು ಅನ್ನಾಗಿ ನಮಗೆ ಜೀವನದ ಮಾರ್ಗ ತಿಳಿಯುತ್ತದೆ. ಏನ್ ಮಾಡ್ಬೇಕು, ಏನ್ ಬಿಡಬೇಕು, ಯಾರ ಜೊತೆ ಹೆಂಗೆ ವರ್ತನೆಯನ್ನ ಮಾಡ್ಬೇಕು ಅಂತ. ಅದು ವಚನ ಹೇಳ್ಕೊಟ್ನಲ್ವಾ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಆ ಭಾವ ಅಳವಡಬೇಕು ನಮ್ಮಲ್ಲಿ. ನಮ್ಮ ಹತ್ರ ಎಷ್ಟೇ ಹಣ ಇರ್ಲಿ, ಆಸ್ತಿ ಇರ್ಲಿ, ಅಧಿಕಾರ ಇರ್ಲಿ, ಆ ಭಾವನೆ ನಮ್ಮಲ್ಲಿ ಇತ್ತು ಅಂದ್ರೆ ಬಸವಣ್ಣವರಲ್ಲಿ ಆ ಭಾವನೆ ಇದ್ದಿದ್ದಕ್ಕೆ ಇಡೀ ವಿಶ್ವಕ್ಕೆ ಗುರು ಆದ್ರವರು. ಈಗ ಶಾಲೆಗೆ ಹೋಗಿರ್ತೀರಾ, ಶಾಲೆ ಬಿಟ್ಟು ಫಿಲಮ್ ಹೋಗಿರ್ತೀರಾ, ಫೋನ್ ನೋಡಿ ಕೇಳಿದ್ರೆ ಶಾಲೆ
ಮನೆಯಲ್ಲೇ ಇದ್ದೀನಿ, ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಅದು ಸುಳ್ಳಲ್ವಾ? ಇರೋ ವಿಚಾರ ಇದ್ದಾಗ ಹೇಳ್ಬೇಕು. ಸುಳ್ಳು ಹೇಳೋದನ್ನ ಬಿಟ್ಟು ನಾನು ಬಿಡ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಈ ರೀತಿ ವಚನಗಳು ಯಾಕಿದ್ದಾವೆ ಅಂದ್ರೆ ಅಷ್ಟೇ ವಚನವನ್ನು ಪಚನ ಮಾಡ್ಕೋಬೇಕು ನಾವು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಮಾಜದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕಮದೇವಿ ಹೇಳ್ತಾರಲ್ವಾ, ಅದನ್ನ ನಾವು ಅಳವಡಿಸ್ಕೋಬೇಕು ಅಲ್ವಾ? ಯಾರೇ ಏನೇ ಅಂತ ಸ್ತುತಿ ನಿಂದೆಗಳು ಬರೋದೇ ಸಹಜ, ಆಗ ನಾವು ಸಮಾಧಾನವಾಗಿರ್ಬೇಕು. ಈಗ ಗುಡ್ಡದ ಮೇಲೆ ಮನೆ ಮಾಡಿದ್ವಿ ಅಂದ್ರೆ ಏನೇ ಪ್ರಾಣಿಗಳು ಬರ್ತವೆ ಅಂತ ಎದುರಿಗೆ ಆಗುತ್ತಾ? ಆ ಧೈರ್ಯ ಇಲ್ದಲೇ ನಾವು ಮನೆ ಮಾಡ್ತೀವ? ಅದನ್ನೆಲ್ಲ ಎದುರಿಸೋ ಧೈರ್ಯ ಇರೋದಕ್ಕೆ ಅಲ್ಲಿ ಮನೆ ಮಾಡ್ತೀವಲ್ವಾ? ಮತ್ತೆ ಸಮಾಜದಲ್ಲಿ ಹುಟ್ಟು ಬಂದಿದೀವಿ ಅಂದ್ರೆ ಸ್ತುತಿ ನಿಂದೆಗಳು ಇರೋದೇ. ಅದನ್ನ ನಾವು ಕೋಪ ಮಾಡ್ದಂಗೆ ಸಮಾಧಾನವಾಗಿ ವಿಚಾರ ಮಾಡಿ ತಾಳ್ಮೆಯಿಂದ ಸ್ವೀಕಾರ ಮಾಡಿದಾಗ ಅದು ಘರ್ಷಣೆಗಳು ನಡೆಯಲ್ಲ ಅಲ್ವಾ? ಈ ರೀತಿ ವಚನಗಳನ್ನ ಅಳವಡಿಸ್ಕೊಂಡು ನಾವು ಮುಂದೆ ನಡೆದ್ರೆ ನಮ್ಗೆ ಇದಾಗುತ್ತೆ. ಸಾಲು ಮರದ ತಿಮ್ಮಕ್ಕನಾಗಿ ನಾವು ಒಂದು ಏನಾದ್ರೂ ಸಮಾಜಕ್ಕೆ ಕೊಡುಗೆಯನ್ನ ಬಿಟ್ಟು ಹೋಗ್ಬೇಕು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಣಿ, ಪಂಚತತ್ವಗಳನ್ನು ಅಳವಡಿಸ್ಕೊಂಡು 5 ಪಂಚತತ್ವಗಳು. ಒಂದು ಆ ಕಣ್ಣಿಗೆ ಕಾಣದೇ ಇರುವಂತ ಒಂದು ಚೈತನ್ಯ ಶಕ್ತಿ, ಆ ಹೆಸರು, ಆ ಉಸಿರಿಗೆ ಒಂದು ಹೆಸರು ಇಟ್ಟು ಹೋಗ್ಬೇಕು ಅಂತ ಕಳ್ಸಿಕೊಟ್ಟಿದ್ದಾನೆ ಭಗವಂತ. ನಾವು ಹೋದಾಗ ಏನ್ ತಗೊಂಡು ಹೋಗ್ತೀವಿ? ಮೈ ಮೇಲೆ ಒಂದು ಮೂಗು ಪಟ್ಟಿದ್ರು ಬಿಡಲ್ಲ ಅಲ್ವಾ? ಬಂಗಾರ ಒಯ್ಯೋದೇನು? ಹಾಗಾದ್ರೆ ಎಲ್ಲ ಕೊಟ್ಟು ಕಳಿಸಿದಾನೆ ಭಗವಂತ ಸಮೃದ್ಧಿಯಾಗಿ. ಗಾಳಿ, ಬೆಳಕು, ಪರಿಸರ, ಆಹಾರ ಎಲ್ಲದನ್ನು ಬಳಸು ಅಂತ ಕೊಟ್ಟು ಕಳಿಸಿದಾನೆ. ಅದನ್ನೆಲ್ಲ ಬಳಸಿ ನಾವು ಹಂಗೆ ಹೋಗ್ಬಿಟ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಬಿಟ್ಟು ಹೋಗ್ಬೇಕಲ್ವಾ? ಕೆಟ್ಟದ್ ಮಾಡಿದ್ರು ನೆನೆಸ್ತಾರೆ, ಒಳ್ಳೇದ್ ಮಾಡಿದ್ರು ನೆನೆಸ್ತಾರೆ. ಪಾಪ ಪುಣ್ಯ ಎರಡಿರುತ್ತಲ್ವಾ? ಪಾಪ ಮಾಡ್ಬೇಕಾ ಪುಣ್ಯ ಮಾಡ್ಬೇಕಾ? ಗೊತ್ತಿದೆ ಅಲ್ವಾ? ಎಷ್ಟು ಬೇಗ ಆನ್ಸರ್ ಬಂತು ನೋಡಿ. ಪುಣ್ಯ ಅಂದ್ರೆ ಯಾವ ಕೆಲಸ? ಒಳ್ಳೇದಂದ್ರೆ ಯಾವ ತರ ಹೇಳಿ? ನಾವು ಒಬ್ಬರೇ ತಿನ್ಬಾರ್ದು, ಎಲ್ಲರಿಗೂ ಹಂಚಿ ತಿನ್ಬೇಕು, ಮನಸ್ಸನ್ನ ನೋಯಿಸ್ಬಾರ್ದು, ಗಿಡಗಳನ್ನ ನೆಡ್ಬೇಕು, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಲ್ವಾ? ಈ ರೀತಿ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು. ನಮಗೆ 1 ವರ್ಷಕ್ಕೆ 100 kg ಆಕ್ಸಿಜನ್ ಬೇಕು. ಒಂದು ಮರ 103 kg ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರಲ್ವಾ, ಒಂದು ಹಸು ಸಾಕಿದ್ರೆ ಅದು ನಮಗೆ ಆಮ್ಲಜನಕವನ್ನೇ ಕೊಡುತ್ತೆ. ಅದು ಬಿಡುಗಡೆ ಮಾಡೋದು ಆಮ್ಲಜನಕ. ಅದು ಜೀವಿ ಅಲ್ವಾ? ಎಲ್ಲಾ ಪ್ರಾಣಿಗಳು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡಿದ್ರೆ ಅದು ಕಾಮಧೇನು ಆಮ್ಲಜನಕವನ್ನೇ ಬಿಡುಗಡೆ ಮಾಡುತ್ತೆ, ಮರಗಳ ತರ. ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಎರಡು ಹೋಲಿಕೆ ಮಾಡಿದ್ದಾರೆ, ಸಮ ಅಂತ. ಒಂದೊಂದು ಹಸುಗಳನ್ನ ಸಾಕ್ಬೇಕು. ಹಸು ಪಕ್ಕ ಇದ್ರೇನೆ ನಮಗೆ ಆರೋಗ್ಯ ಸಿಗುತ್ತೆ. ಮುಷ್ಟಿ ಕಟ್ಟಿ ನಿಧಾನಕ್ಕೆ ಮುಂದೆ ತನ್ನಿ. ನಾನು ಹೇಳ್ದಂಗೆ ಮಾಡ್ಬೇಕು. ನಿಧಾನಕ್ಕೆ ಮುಂದೆ ತಂದ್ರ ತೋರುಗಳನ್ನ ಮುಂದೆ ಮಾಡಿ ತಕ್ಷಣ ಎಡಗೈ ಕೆನ್ನೆ ಮೇಲೆ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ಮಾಡಿ ಅಂದ್ರೆ ಎಷ್ಟು ಜನ ತಪ್ಪು ಮಾಡಿದ್ದೀರಾ ನೋಡಿ. ನಾನು ಹೇಳ್ತೇನೆ ಹೇಳ್ದಂಗೆ ಮಾಡಿ, ತಕ್ಷಣ ಎಡಗಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂದೆ. ನಾನು ಇಲ್ಲಿ ಇಟ್ಕೊಂಡೆ, ನೀವು ಅದೇ ತಪ್ಪು ಮಾಡಿದ್ರಿ ಅಲ್ವಾ? ಅಂದ್ರೆ ನಾವು ಹೇಳೋದಕ್ಕಿಂತ ನೋಡಿದ್ದನ್ನ ಮಾಡೋದು ಜಾಸ್ತಿ. ಎಡಗಡೆ ಕೆನ್ನೆ ಯಾವುದು ವಿಚಾರ ಮಾಡಿ ಅಲ್ವಾ? ನಾನು ಹೇಳ್ದಂಗೆ ಮಾಡಿ ಅಂದ್ರೆ ನಾನು ಹೇಳ್ದೆ 2-3 ಸಾರಿ ಹೇಳ್ದೆ. ನಾನು ಹೇಳ್ದಂಗೆ ಮಾಡಿ ಅಂತ ಹೇಳ್ದೆ. ನಾನು ಹಿಂಗ್ ಮಾಡ್ದೆ ಮಾಡಿದಿ, ನಾನು ಹಿಂಗ್ ಮಾಡ್ದೆ ಮಾಡಿದಿ, ನೀವು ನಾನು ಮಾಡ್ದೆ ನೀವು ಮಾಡಿದ್ರಿ. ಅಂದ್ರೆ ನಿಮ್ಗೆ ಏನಾಯ್ತು? ಹೇಳೋದಕ್ಕಿಂತ ಮುಂಚಿತವಾಗಿ ನೋಡೋದ್ರ ಮೇಲೆ ಗಮನ ಆಯ್ತು. ನಾನು ಹೇಳ್ದೆ ಎಡಗಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ, ಆದ್ರೆ ನಾನು ಇಲ್ಲಿ ಇಟ್ಕೊಂಡೆ. ನೀವು ಕೇಳಿಸ್ಕೊಡ್ಲಿಲ್ಲ, ನೋಡಿ ಮಾಡೋದು. ಅಂದ್ರೆ ಅರ್ಥ, ದೊಡ್ಡವ್ರು ಏನ್ ಮಾಡ್ತೀವೋ ಮಕ್ಕಳು ಅದನ್ನೇ ಮಾಡ್ತಾರೆ, ಹೇಳಿದ್ದನ್ನ ಕೇಳಿ ಮಾಡೋಂಗಿಲ್ಲ. ಈ ಪ್ರಯೋಗ ಚೆನ್ನಾಗಿದೆ ಅಲ್ವಾ? ಸತ್ಯ ಅರ್ಥ ಆಗುತ್ತಲ್ವಾ ನಮ್ಗೆ? ಹಾಗಾಗಿ ನಾವು ದೊಡ್ಡವ್ರು ಏನ್ ಮಾಡ್ತೀವೋ ಅದನ್ನೇ ಚಿಕ್ಕವ್ರು ಮಾಡ್ತಾರೆ. ಹಾಗಾಗಿ ನಾವು ದೊಡ್ಡವರು ಜಾಗೃತ ಆಗ್ಬೇಕು ಅಲ್ವಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ಇಷ್ಟೊತ್ತು ತಾಳ್ಮೆಯಿಂದ ಕುಂತಿದ್ದೀರಾ ಮಕ್ಕಳು. ಮತ್ತೊಮ್ಮೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣ. ಸಸಿ ತಗೊಳ್ಳಿ, ನೆಟ್ಬಿಟ್ಟು ಆಮೇಲೆ ಬಂದು ಪ್ರಸಾದ ಮಾಡಿ ಉಳ್ದವ್ ನೆಡೋಣ ಅಲ್ವಾ? ಒಂದೊಂದು ತಗೊಳ್ಳಿ. ಎತ್ಕೊಳಕ್ ಆಗ ಅಂತ ತಗೊಳ್ಳಿ, ಎಲ್ಲ ತಗೋಬೇಡ್ರಿ. ಇಟ್ಕೊಂಡು ಹೋಗಕ್ ಆಗ ಅಂತ ತಗೊಳ್ಳಿ.
ನಿಧಾನ ನಿಧಾನ ಏ ಅವು ಬೇಡ ಇವು ಬೇಡ ಏ ಬೇಡ ಬೇಡ ಇವು ಬೇಡ ಇಡ ಇಡ ಮೇಡಮ್ ಅವು ಬೇಡ ಇವು ಬೇಡ ತೋರ್ಬೇಕು ಇವು ಬೇಡ ಇವು ಬೇಡ ಅವು ಬೇಡ ಇಡ ಇಡ ಬೇಡ ಅವು ಬೇಡ ಅವು ಬೇಡ ಅವು ಬೇಡಪ್ಪ ಇಲ್ಲ ಇಲ್ಲಿ ಬಿಡಿ ಸ್ವಲ್ಪ ಕೂತ್ಲಿ ಹಾಂ ಅಲ್ಲಿ ಅದಾವ ಬರ್ರಿ ಅಲ್ಲಿ ಬರ್ರಿ ಒಂದ್ ಕೊಡ ನೀರ್ ತಗೊಂಡಿ ಅಲ್ಲಿ ಹಚ್ಚಿದಾಗ ಸ್ವಲ್ಪ ನೀರ್ ಹಾಕ್ಬೇಕಲ್ವಾ ಕೊಡ ನೀರ್ ತಗೊಂಡ್ ಬನ್ನಿ. ಬಾಕಿ ಸ್ವಲ್ಪ ಬಮ್ ಬರ್ರಿ ಗಲಾಟೆ ಮಾಡ್ಬೇಕು. ಎಲ್ಲರೂ ಸಂಕಲ್ಪದಲ್ಲಿರ್ಬೇಕು. ನಾನ್ ನೆಡುವಂತ ಗಿಡ ಬೆಳೆದು ಎಮ್ಮರವಾಗಿ ಸಮಾಜಕ್ಕೆ ಮಾದರಿಯಾಗ್ಲಿ, ಅದೇ ರೀತಿ ನಮ್ಮ ಜೀವನನು ಬೆಳೀತಾ ಇರ್ಲಿ ಅಂತ ಹೇಳಿ ಸಂಕಲ್ಪ ಮಾಡ್ತಾ ಹೋಗಿ. ತಗೊಂಡ್ ಬಾಪ ಇನ್ನೊಂದು ಬಕೆಟಲ್ಲಿ ಇನ್ನೊಂದು ಏ ಈ ಕಡೆ ಬರ್ರಿ ಈ ಕಡೆ ಎಲ್ಲ ಐತೆ ನೋಡಿ ಚಾಕು ತಂದಿದ್ದೀರಾ ಅದು ಕಟ್ ಮಾಡಕ್ಕೆ? ಪಾಕೆಟ್ ಕಟ್ ಮಾಡಕ್ಕೆ ಐತಮ್ಮ ಐತೆ ಹಿಂದೆ ಐತೆ ಅವ್ರಿಗೆ ಯಾವ್ದು ತಗೊಳಕ್ಕೆ ಹೇಳಿ. ಎಲ್ಲ ಏ ಸಾಕು 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 ಬೇರ್ಲ ಮರ ಬೇಡ. ಸ್ಟ್ರೈಟ್ ಆಗಿ ಮಾಡ್ತಾರೆ. ಅಷ್ಟು ತರಬೇಡಿ. 5 ವರ್ಷ ಅಷ್ಟೇ ಹಚ್ಚೋದು. ಅದಿದಪ್ಪ ಆಮೇಲೆ ಹಚ್ಚೋದು. ಈಗ ಒಂದು 5 ಹೌದಲ್ಲ ಇಡು ಪ್ರಸಾದಕ್ಕೆ ಲೇಟ್ ಆಗುತ್ತಾ? ಇಲ್ಲ ಬರ್ರಿ ನೀವು. ನಾನು ಹಚ್ಚತ್ರಿ ಫಸ್ಟ್ ನೀವು ಇಲ್ಲ ಇಲ್ಲ ಬರ್ರಿ. ನಾನು ಇದು ಅಶ್ವಿನಿ ಇಂಚೆ ಗಿಡಿ ಈ ಕಡೆ ಈಗೆಲ್ಲ ರೋಡ್ ಆ ಕಡೆ ಕೇಳ್ಬೋರಿ ಈ ಕಡೆ ಬರ್ರಿ ನೀವು ಈ ಕಡೆ ಬರ್ರಿ ಬರ್ಬೇಕು ನೀವು ಹಂಗೆ ಬರ್ರಿ ಪ್ಲಾಸ್ಟಿಕ್ ಅನ್ನ ಎಲ್ಲೂ ಯಾರು ಪರಿಸರದಲ್ಲಿ ಎಸಿಬಾರ್ದು. ಬಾಟಲ್ ಆಯ್ತು ಹಾಳೆ ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಒಪ್ಪುವಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಒಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ, ಶರಣೋ ಶರಣಾರ್ಥಿ. ಹಾಕಿ ಮಣ್ಣು ಹಾಕಿ. ಚಲ್ಕೆ ಕೊಡು. ಜಾಸ್ತಿ ಆ ಕಡೆ ಎಳಿಬೇಡ್ರಿ ಸರ್, ಈ ಕಡೆ. ಏಯ್ ಅಲ್ಲೇ ಇಡ್ರಿ ನೀವು ಸಾಕು ಪ್ರತಿಯೊಂದು ಸರ, ವರ್ಷನೂ ಎಲ್ಲರೂ ಎಲ್ಲ ಒಂದೊಂದು ಗಿಡ ನೆಡೋ ಎಲ್ಲ ಕಾರ್ಯಕ್ರಮ ಫೋಟೋ ಮಾಡಿ. ತಗೋರು ನೀರು ಹಾಕಿ ಪ್ರಸಾದ ಮಾಡು. ಪ್ರಸಾದ ಇಲ್ಲ, ಸ್ವಲ್ಪ ರೆಡಿ ಆಗಿರೋದು ಎಷ್ಟಾಗಿದೆ ಅದು ಮಾಡ್ಕೊಂಡೇ ಹೋಗ್ಬೇಕು. ನೀವು ಒಂದೊಂದು ಹಚ್ಬಿಡ್ರಿ. ಇನ್ನು 5 ಗಿಡ ನೆಡೋವರೆಗೂ ನೀರು. ಹಾಂ ಸಾಕು ನೀರು. ಅಪ್ಪರ್ ಕೈಯಿಂದ ಒಂದು ಹಚ್ರಿ, ಮೆಂಬರ್ ಒಂದು ಹಚ್ರಿ, ಶಿಕ್ಷಕರು ಒಂದು ಹಚ್ರಿ.
ಒಂದೊಂದು ಅಗಳನ್ನು ಒಬ್ಬೊಬ್ರು ಹೆಸರು ಬರ್ದಿರುತ್ತೆ, ಯಾರು ಚೆಲ್ಲಬಾರ್ದು ಪ್ರಸಾದವನ್ನ. ಪ್ರಸಾದ ಚೆಲ್ಲಿದ್ರೆ ಈಗ ಏನ್ ಚೆಲ್ತಿರಲ್ಲ ಅದನ್ನ ಇನ್ನೊಂದು ಜನ್ಮದಲ್ಲಿ ಆಯ್ಕೊಂಡು ತಿನ್ನೋರಾಗಿ ಹುಟ್ಟುತ್ತೀರ. ಹಾಗಾಗಿ ತಟ್ಟೆಯಲ್ಲಿ ಬಡಿಸ್ಕೊಂಡ ಪ್ರಸಾದ ನಿಮ್ಮ ಹೆಸರು ಇರುತ್ತೆ, ಚೆಲ್ಲದಾಗೆ ಊಟ ಮಾಡ್ಬೇಕು, ವೇಸ್ಟ್ ಮಾಡಬಾರ್ದು. ಚೆಲ್ಲಿ ಊಟ ಮಾಡಿದವರು ನಿಮ್ಮದೇ, ಆದ್ರೆ ಚೆಲ್ಲಿರ್ತೀರಾ ಯಾರು ತಿಂದು ಬಿಸಾಕಿರ್ತಾರಲ್ಲ ಅದನ್ನ ಆಯ್ಕೊಂಡು ತಿನ್ನೋ ಪರಿಸ್ಥಿತಿಯಲ್ಲಿ ಹುಡ್ತೀರ. ಇದು ತಲೆಯಾಗಿದೆ. ಮನೆಯಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಪ್ರಸಾದವನ್ನ ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ತಿನ್ಬೇಕು. ತಟ್ಟೆ ತೊಳೆದು ನೀಡ್ಕೊಳ್ಳುವಾಗ ಹೆಂಗಿತ್ತು ಅದೇ ರೀತಿ ಪ್ರಸಾದ ಮುಗಿದ್ಮೇಲೂ ಹಂಗೆ ಇರ್ಬೇಕು. ಸರ್ ಚೇರ್ ತಗೊಂಡು ಅಲ್ಲಿ ಕಾಟಿಗೆ ಸುತ್ತ ಅಲ್ಲಿ ಇರ್ತಾರೆ. ಅಲ್ಲಿ ಯಾರು ಎದ್ದೇಳ್ಬೇಡಿ, ಇಲ್ಲಿಗೆ ತಗೊಂಡ್ಬರ್ತೀವಿ ಬಳಸಕ್ಕೆ. ಎದ್ದೇಳ್ಬೇಡಿ, ಯಾಕೆಂದ್ರೆ ಮಕ್ಳಿದ್ದೀರಾ ಗಲಾಟೆ ಮಾಡ್ತೀರಾ, ಇಲ್ಲಿಗೆ ತಂದು ಕೇಳ್ತೀವಿ. ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಆಯ್ತಾ. ನೀರು ಊಟದ ಮಧ್ಯದಲ್ಲಿ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೆದಲ್ಲ. ಅರ್ಧ ಗಂಟೆ ಮುಂಚಿತವಾಗಿ ಕುಡಿಬೇಕು, ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಕುಡಿಬೇಕು. ಘನ ಆಹಾರವನ್ನ ಅಗುದು ತಿಂದ್ರೆ ದ್ರವ ಆಹಾರ ಆಗುತ್ತೆ, ಆಗ ನಮ್ಗೆ ನೀರು ಬೇಕಾಗಲ್ಲ. ಅದಕ್ಕೆ ಮಧ್ಯದಲ್ಲಿ ನೀರು ಕುಡಿಯೋದು ಒಳ್ಳೇದಲ್ಲ. ಬೇಕಂದವರಿಗೆ